ಶಿವಮೊಗ್ಗ ತಾಲೂಕಿನ ಹಾರನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿದೆ. ಶಿಬಿರದಲ್ಲಿ ಒಟ್ಟು 93 ಯೂನಿಟ್ ರಕ್ತ ಸಂಗ್ರಹ ಆಗಿದ್ದು, ಮಾನವೀಯ ಸೇವೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮುರಳಿವ್ಯಾಸ್. ಇವತ್ತು ನಾವು ಹಾರನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀವಿ. ಇಲ್ಲಿನ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಹಾಗೂ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಹಾಸ್ಪಿಟಲ್ ಅವರ ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಅನೇಕ ಜನ ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 50ರಿಂದ 60 ಜನ ಈಗಾಗಲೇ ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ. ಅನೇಕರು ಇನ್ನೂ ಬರ್ತಾ ಇದ್ದಾರೆ. ಸಾಯಂಕಾಲದ ತನಕನೂ ಕೂಡ ಈ ಒಂದು ರಕ್ತದಾನ ಶಿಬಿರ ಇರುತ್ತೆ. ರಕ್ತ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ನಾವು ಡೊನೇಟ್ ಮಾಡೋದರಿಂದ ಇನ್ನೂ ಒಂದು ಜೀವವನ್ನು ಉಳಿಸಿದಂತಹ ಪುಣ್ಯ ಬರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆಂದ್ರೆ ರಕ್ತ ಸಿಗೋದು ಬಹಳ ಕಷ್ಟ. ಇಲ್ಲಿ ನಮ್ಮೊಂದಿಗೆ ಒಬ್ಬರು ಮಹಿಳೆಯರು ಇದೀಗ ತಾನೇ ರಕ್ತವನ್ನು ಕೊಟ್ಟು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಮೇಡಮ್, ನಿಮ್ಮ ಹೆಸರು? ಪೂಜಾ ಅಂತ. ರಕ್ತ ಕೊಟ್ಟರು? ಫಸ್ಟ್ ಟೈಮ್? ಇದೆ ಫಸ್ಟ್. ಏನ್ ಅನಿಸ್ತು? ಸುಮಾರು ಜನ ಹೇಳ್ತಾರೆ ಬ್ಲಡ್ ಕೊಟ್ಟಾಗ ವೇಟ್ ಗೇನ್ ಆಗುತ್ತೆ, ದಪ್ಪ ಆಗ್ತಾರೆ, ಕೊಡ್ಬೇಡ ಅಂತ ಹೇಳಿದ್ರು. ನಾನು ಧೈರ್ಯ ಮಾಡ್ಕೊಂಡ್ ಬಂದೆ. ಏನು ಅನಿಸ್ತಿಲ್ಲ, ನನಗೆ ಖುಷಿ ಆಯ್ತು ಸರ್. ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಖುಷಿ ಆಯ್ತು. ನೀವು ಫಸ್ಟ್ ಟೈಮ್ ಕೊಟ್ಟಿದ್ದೀರಿ, ನಿಮ್ಮ ಅನುಭವ ಏನು? ಬ್ಲಡ್ ಕೊಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಹೆಲ್ಪ್ ಆಗಂಗೆ ನನ್ನಂಗೆ ಅವರು ಬಂದು ಬ್ಲಡ್ ಕೊಟ್ಟಿದ್ದಾರೆ. ಅವರಿಗೂ ಸಹ ನನ್ನಿಂದ ತುಂಬಾ ಥ್ಯಾಂಕ್ಸ್ ಸರ್. ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಉತ್ಸಾಹದಿಂದ ರಕ್ತದಾನ ಮಾಡಿ ಶಿಬಿರದಲ್ಲಿ ಭಾಗವಹಿಸಿದ್ರು. ಇನ್ನು ತುರ್ತು ಚಿಕಿತ್ಸೆಗೆ ಅಗತ್ಯ ಇರತಕ್ಕಂತ ರೋಗಿಗಳಿಗೆ ಈ ರಕ್ತ ಸಹಕಾರಿ ಆಗಲಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಇನ್ನು ಶಿಬಿರದ ಯಶಸ್ಸಿಗೆ ಸಹಕರಿಸಿದ ವೈದ್ಯಾಧಿಕಾರಿಗಳು, ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಹಾಗೂ ಎಲ್ಲ ರಕ್ತದಾನಿಗಳಿಗೆ ಆಯೋಜಕರು ಕೃತಜ್ಞತೆಯನ್ನ ಸಲ್ಲಿಸಿದ್ರು. ತುಂಬಾ ಖುಷಿ ಅನ್ಸುತ್ತೆ ನಮ್ಗೆ. ಅವ್ರ ಆಕ್ಟಿವ್ನೆಸ್, ವರ್ಕ್ ಇನ್ವಾಲ್ವ್ಮೆಂಟ್ ಮತ್ತೆ ಎಲ್ಲ ಸ್ಟಾಫ್ ಈ ದಿನ ಒಂದಾಗ್ತೀವಿ, ಎಲ್ಲರೂ ಸೇರ್ಬಿಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬಿಟ್ಟು ಬ್ಲಡ್ ಕ್ಯಾಂಪ್ ಅದು ಸಾಮಾನ್ಯವಾದಂತ ಒಂದು ಕೆಲಸ ಅಲ್ಲ. ಪ್ರತಿಯೊಬ್ಬ ಜನನ ಮೋಟಿವೇಶನ್ ಮಾಡಿ ಕರ್ಕೊ ಬರಬೇಕು. ಸ್ವಯಂ ಪ್ರೇರಿತವಾಗಿ ಬರ್ತಾರೆ. 90% ಜನರಲ್ಲಿ ಒಂದು 10% ಜನ ಅಷ್ಟೇ ನಾವು ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಬಟ್ ಮೋಟಿವೇಶನ್ ಮಾಡೋದ್ರಿಂದ ಕೇವಲ ಗಂಡಸರು ಮಾತ್ರ ಬಂದ್ ಮಾಡಿಲ್ಲ. ನನಗೆ ಇದ್ರಲ್ಲಿ ಆಶ್ಚರ್ಯ ಆಗಿದೆ ಏನಂದ್ರೆ ಹೆಂಗಸರು ಕೂಡ ಬಂದು ಸ್ವಯಂ ಪ್ರೇರಿತವಾಗಿ ಬ್ಲಡ್ ಡೊನೇಷನ್ ಮಾಡ್ತಿರೋದು ತುಂಬಾ ಖುಷಿ ತರುವಂತ ವಿಚಾರ. ಅವರಿಗೆ ಇನ್ನೂ ಕೂಡ ಮೋಟಿವೇಶನ್ ಅದೇ ರೀತಿ ಆಗ್ಲಿ, ಒಬ್ರು ಕೊಟ್ಟಿರೋ ತರ ಇನ್ನೂ ಹಲವಾರು ಹೆಂಗಸರುಗಳು ಬಂದು ಕೊಡ್ಲಿ. ಗಂಡಸರು ಮಾತ್ರ ಬ್ಲಡ್ ಡೊನೇಷನ್ ಮಾಡ್ಬೇಕು ಅನ್ನೋದಿಲ್ಲ, ಹೆಂಗಸರು ಕೂಡ ಮಾಡಬಹುದು. ಪ್ರತಿ ಸರಿ ನಾವು ಬ್ಲಡ್ ಡೋನರ್ಸ್ ಏನ್ ಬರ್ತಾರಲ್ಲ, ಅಲ್ಲಿ ನಾವು ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಅವ್ರು ಬಂದಂಗೇನು ಆಲ್ರೆಡಿ ನಮ್ಮ ಹತ್ರ ಏನಿರುತ್ತೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಒಂದು ಸೆಟಪ್ ಅಲ್ಲಿ ನಮ್ಮ ಹತ್ರ ಸರ್ವೆ ಬುಕ್ ಇರುತ್ತೆ. ಪ್ರತಿಯೊಂದು ಮನೆ ಮಾಹಿತಿ ಕೂಡ ನಮ್ಮ ಬುಕ್ ಅಲ್ಲಿ ಅದನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ. ಸೊ ನಾವು ಇಂಥ ಟೈಮಲ್ಲಿ ಏನ್ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಮೋಟಿವೇಶನ್ ಮಾಡ್ಲಿಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಪ್ರತಿ ಹಳ್ಳಿಲಿ ಇರ್ತಾರೆ. ಅವ್ರ ಮುಖಾಂತರ ಏನ್ ಮಾಡ್ತೀವಿ, ನಾವು ಪಾಂಪ್ಲೆಟ್ಸ್ ಗಳನ್ನ ಮಾಡಿಸ್ಕೊಡ್ತಾರೆ. PSC ನಲ್ಲಿ ಪಾಂಪ್ಲೆಟ್ಸ್ ಮುಖಾಂತರ ನಾವು ಜನರಿಗೆ ಮೋಟಿವೇಶನ್ ಮಾಡ್ಲಿಕ್ಕೆ ಪಾಂಪ್ಲೆಟ್ಸ್ ಗಳನ್ನ ಆಶಾವಂತರ ಹತ್ರ ಕೊಡ್ತೇವೆ. ಅವ್ರು ಪ್ರತಿ ಮನೆಗೂ ತಲುಪಿಸ್ತಾರೆ. ಮತ್ತೆ ಯುವಕರ ಸಂಘಗಳು, ಮಹಿಳಾ ಸಂಘಗಳು, ಧರ್ಮಸ್ಥಳ ಸಂಘಗಳು, ಪ್ರತಿಯೊಂದು ಸಂಘಟನೆಗಳನ್ನ ಭೇಟಿ ಮಾಡ್ತೀವಿ. ಆರೋಗ್ಯ ಸಿಬ್ಬಂದಿ ಒಂದು ಟೀಮೇ ಇದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಒಂದು ಟೀಮೇ ಇರುತ್ತೆ. ಇದರಲ್ಲಿ PSO, CHO, HIO, ಆಶಾ ಕಾರ್ಯಕರ್ತರ ಪ್ರತಿಯೊಬ್ಬರು ಕೂಡ, ಇವನ್ ಆ ಡೆಸಿಗ್ನೇಷನ್ ಈ ಡೆಸಿಗ್ನೇಷನ್ ಅಂತ ಇಲ್ಲ, ಆರೋಗ್ಯ ಕೇಂದ್ರದ ಪ್ರತಿಯೊಬ್ಬ ಸಿಬ್ಬಂದಿನೂ ಇದರಲ್ಲಿ ಭಾಗವಹಿಸ್ತಾರೆ. ಅವ್ರವ್ರದೇ ಆದ ರೀತಿಯಲ್ಲಿ ಮೋಟಿವೇಶನ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಲಾಸ್ಟ್ ಟೈಮ್ 136 ಬ್ಲಡ್ ಯೂನಿಟ್ಸ್ ನಮ್ಮ PSC ನಲ್ಲಿ ಕಲೆಕ್ಷನ್ ಆಗಿತ್ತು. ಕಾರಣ ಇಷ್ಟೇನೆ, ಅಷ್ಟು ಆಶಾವರ್ತರಾಗಿರ್ಬೋದು, ನಾವು ಆರೋಗ್ಯ ಕೇಂದ್ರದ ಪ್ರತಿಯೊಬ್ಬ ಸಿಬ್ಬಂದಿನೂ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿರೋದ್ರಿಂದ ಜನ ಬಂದು ಬ್ಲಡ್ ಅನ್ನ ಡೊನೇಟ್ ಮಾಡಿ ಎಷ್ಟೋ ಜನರಿಗೆ ಅದರಿಂದ ಸಹಾಯ ಆಗಿದೆ. ನಾವು ಕೂಡ ಹನುಮಂತಪ್ಪ ಸರ್ಗೆ ನಾವು ANC ಹೋಗಿ ಮೆಗಾನಲ್ಲಿ ಅಡ್ಮಿಷನ್ ಆದ ತಕ್ಷಣ ಸರ್ ಈಗ ಒಂದು ಬ್ಲಡ್ ಬೇಕಿತ್ತು ಅಂತ ಹೇಳಿದ ತಕ್ಷಣ ಅವರು ಕೂಡ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಕಾರಣ ಇಷ್ಟೇ, ಕ್ಯಾಂಪ್ ಅಲ್ಲಿ ಬ್ಲಡ್ ಕಲೆಕ್ಷನ್ ಆಗಿರುತ್ತೆ. ನಮ್ಗೆ ಅವರಿಗೆ ಅವಾಗ ಪೇಷಂಟ್ಗೂ ಒಂಥರ ಅವರಿಗೂ ಮೋಟಿವೇಶನ್ ಆಗುತ್ತೆ. ನಮ್ಮ ಬ್ಲಡ್ ಕಲೆಕ್ಟ್ ಮಾಡಿರೋದ್ರಿಂದ ಸಿಸ್ಟರ್ ತಕ್ಷಣನೇ ಒಂದು ರೆಸ್ಪಾನ್ಸ್ ಮಾಡಿದ್ರು, ನಮಗೆ ಬ್ಲಡ್ ಸಿಕ್ತು, ತಕ್ಷಣ ಜೀವ ಉಳಿತು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಕೂಡ ಬರುತ್ತೆ. ಇದಿಷ್ಟು ಇಲ್ಲಿನ ಅಧಿಕಾರಿ ಇರತಕ್ಕಂಥ ಶ್ರುತಿಯವರ ಮಾತು. ಬಹಳ ಅದ್ಭುತವಾಗಿ ಅವರು ಮಾತಾಡಿದ್ರು. ಪ್ರತಿ ವರ್ಷವೂ ಕೂಡ ನಮ್ಮ ಈ ಒಂದು ಬ್ಲಡ್ ಡೊನೇಷನ್ ಅಲ್ಲಿ ನಮಗೆ ಸಿಗ್ತಾ ಇರತಕ್ಕಂಥ ಯೂನಿಟ್ ಆಫ್ ಬ್ಲಡ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಹೊರತು ಇವತ್ತಿಗೂ ಕಡಿಮೆ ಆಗಿಲ್ಲ. ನಾವು ಈ ಭಾಗದಿಂದ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ರಕ್ತದ ಬೇಡಿಕೆಯನ್ನು ಇಟ್ಟಾಗ ಬಹಳ ತ್ವರಿತವಾಗಿ ನಮಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಮ್ಮ ಈ ಒಂದು ಹಾರನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾವು ಅನೇಕ ಬ್ಲಡ್ ಯೂನಿಟ್ ಗಳನ್ನ ಬ್ಲಡ್ ಕೊಟ್ಟಿದ್ದೀವಿ ಮೆಗಾನ್ ಹಾಸ್ಪಿಟಲ್ಗೆ. ಹಾಗಾಗಿ ನಮ್ಮ ಅವರ ಸಂಬಂಧ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಬಹಳ ಅದ್ಭುತವಾದಂತಹ ಒಂದು ರಕ್ತದಾನ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರನಹಳ್ಳಿಯಿಂದ ಕ್ಯಾಮರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್ ನ್ಯೂಸ್.
ನಮಸ್ಕಾರ. ರಕ್ತದಾನವೇ ಜೀವದಾನ. ನಿಮ್ಮ 1 ಯೂನಿಟ್ ರಕ್ತ ಮತ್ತೊಬ್ಬರ ಬದುಕಿಗೆ ಹೊಸ ಆಶಾಕಿರಣ ಆಗಬಹುದು ಎಂದು ಆರೋಗ್ಯ ಇಲಾಖೆ ಸಾರ್ವಜನಿಕರಲ್ಲಿ ಕರೆ ನೀಡಿದೆ. ರಕ್ತ ಈ ಶಿವಮೊಗ್ಗ ನಗರದಲ್ಲೇ ಸಾಧಾರಣ ದಿನಕ್ಕೆ 100ಕ್ಕಿಂತ ಹೆಚ್ಚು ಅವಶ್ಯಕತೆ ಇರುತ್ತದೆ. ಇದು ಕೃತಕವಾಗಿ ತಯಾರಿಸಲಾಗದೇ ಇರುವುದರಿಂದ ರಕ್ತದಾನಿಗಳು ಮುಂದೆ ಬಂದರೆ ಮಾತ್ರ, ಈ ರೀತಿ ಶಿಬಿರಗಳನ್ನು ನಡೆದರೆ ಮಾತ್ರ ನಮಗೆ ರಕ್ತದ ಶೇಖರಣೆ ಸಾಕಷ್ಟಾಗುತ್ತದೆ ಮತ್ತು ಈ ಏನು ಜೀವ ಉಳಿಸಲು ಅನುಕೂಲ ಆಗ್ತದೆ. ಅದಕ್ಕೆ ಈ ರೀತಿ ಶಿಬಿರಗಳನ್ನು ಪ್ರತಿ ಊರಿನಲ್ಲೂ ಕೂಡ ನಡೆಸಿದರೆ ಬಹಳ ಅನುಕೂಲ. ಎಲ್ಲರಿಗೂ ಈ ರೀತಿ ಸ್ವಯಂ ಪ್ರೇರಿತ ರಕ್ತದಾನಿಗಳಿಗೆ ಉತ್ತೇಜನ ನೀಡಿ ರಕ್ತದಾನ ಶಿಬಿರಗಳನ್ನು ಎಲ್ಲ ಕಡೆ ಏರ್ಪಡಿಸಲು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮತ್ತು ಈ ದಿನ ಹಾರ್ನಳ್ಳಿಯಲ್ಲಿ ನಡೆದ ಈ ಒಂದು ರಕ್ತದಾನ ಶಿಬಿರ ಬಹಳ ಉತ್ತಮವಾಗಿ ನಡೆದಿದ್ದು 110 ನಾವು ಈಗಾಗಲೇ ರಕ್ತ ಕಲೆಕ್ಟ್ ಮಾಡಿದ್ದೇವೆ. 14ನೇ ಸಲ ಕೊಡ್ತಾ ಇದ್ದೀವಿ. ಏನನ್ಸುತ್ತೆ ನಿಮಗೆ ಪ್ರತಿ ಬಾರಿ ಕೊಟ್ಟಾಗ ಏನನ್ಸುತ್ತೆ? ಏನಿಲ್ಲ, ನನಗೆ ಒಳ್ಳೇದಂತ ಇದೆ. ನನಗೆ ಏನಂದರೆ ಕೊಟ್ಟಿದ್ದೊಂದು ಖುಷಿ ಅನಿಸ್ತಾ ಇದೆಲ್ಲ. ಬೇರೆ ಬಡವರಿಗೆ ಯಾರಿಗೇ ಆಗಲಿ, ಎಮರ್ಜೆನ್ಸಿ ಇರೋರಿಗೆ, ಆಕ್ಸಿಡೆಂಟಲ್ ಆಗಿ ಇನ್ನೊಬ್ಬರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಎಷ್ಟೇ ಬಾರಿ ಕೊಡ್ತಾ ಇದ್ದೀರಾ? 3ನೇ ಬಾರಿ ಕೊಟ್ಟಿರೋದು. ಒಂದು ಬೈರಂಕೊಪ್ಪ ಊರು. ರಕ್ತ ಕೊಡೋದ್ರಿಂದ ನಮಗೂ ರಕ್ತ ಮತ್ತೆ ಉತ್ಪತ್ತಿ ಆಗುತ್ತೆ ಮತ್ತು ನಮ್ಮಿಂದ ಇನ್ನೊಬ್ಬರಿಗೂ ಉಪಯೋಗ ಆಗುತ್ತೆ. ರಕ್ತದಾನ ಮಾಡುವುದು ಒಳ್ಳೆಯದಂತ ಜೀವದಾನ ಮಾಡಿದ್ದಾರೆ. ನೀವು ಈಗ ಒಬ್ಬ ರಕ್ತದ ಡೊನೇಟರ್. ನಿಮ್ಮ ಪ್ರಕಾರ ಎಷ್ಟು ದಿವಸಕ್ಕೆ ಬ್ಲಡ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ? ನಿಮ್ಮ ಪ್ರಕಾರ 3 ತಿಂಗಳು ಗಂಟೆ ಕೊಟ್ಟರೆ ಒಳ್ಳೆಯದು. ಸರ್, ಬ್ಲಡ್ ಕೊಟ್ಟಿದ್ದೀರಿ ಫಸ್ಟ್ ಟೈಮ್? ಏನು ಅನಿಸ್ತು ಇವತ್ತು? ಈಗ ಬ್ಲಡ್ ಕೊಡೋದ್ರಿಂದ ನಿಮ್ಮ ಪ್ರಕಾರ ಏನು ಉಪಯೋಗ ನಿಮಗೆ? ಕೊಡೋದ್ರಿಂದ ನಾವೇನು ಕಮ್ಮಿ ಆಗಲ್ಲ, ನಮ್ಗೆ ಇನ್ನೂ ಇಂಪ್ರೂವ್ ಆಗುತ್ತೆ. ನಮ್ಮ ಆರೋಗ್ಯದಲ್ಲಿ ಇನ್ನೂ ಇಂಪ್ರೂವ್ ಆಗುತ್ತೆ. ನಾನು ಖರ್ಚು ಕೊಡ್ಬೇಕಾದ್ರೆ ಯೋಚನೆ ಮಾಡಿದೆ, ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿ. ಅದ್ರ ಮೇಲೆ ಒಂದು ತಿಂಗಳು ಗೊತ್ತಾಯ್ತಾನೆ ಎಡಬಾರಿ ಏನು ಅಂತ ಇದೆ. 2 ಥರದ ಲಾಭ ಇದೆ, ನಿಮಗೂ ಆಗುತ್ತೆ, ತಗೊಂಡವ್ರಿಗೂ ಲಾಭ ಆಗುತ್ತೆ. ಮತ್ತೆ ಬ್ಲಡ್ ಕೊಡಬೇಕು ಅಂದ್ಕೊಂಡು ಕೆಲವರು ಹೆದರ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್? ಏನು ತೊಂದರೆ ಇಲ್ಲ, ಯಾರು ಬ್ಲಡ್ ಕೊಡೋಕೆ ಅದರಂತ ಅವಶ್ಯಕತೆನೇ ಏನಿಲ್ಲ. ಇಂಜೆಕ್ಷನ್ ಮಾಡಿಸ್ದಂಗೆ ನಂಗೆ ಆಗತ್ತೆ ಅಷ್ಟೇ. ಏನು ರಕ್ತ ಹೋಗೋದ್ರಿಂದ ಏನು ತೊಂದರೆ ಏನಿಲ್ಲ. ಅದು ಭಾಳ ಆಗಿದೆ. ಥ್ಯಾಂಕ್ ಯು.